ಬೇಜಲ್ ಜೋಸಫ್ ಅವ್ರದ್ದು ಪುನ್ಮ್ಯಾನ್ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ದಾಗ ಸ್ಟ್ರೀಮಿಂಗ್ ಅಂತ ಕಾಲತ್ತದ 2 ಅವರ್ಸ್ ಒಂದು ಡ್ರಾಮಾ ಫಿಲಿಮ್ ಅದ. ಯೂನಿಕ್ ಇದು ಕಾನ್ಸೆಪ್ಟ್ ಅಂತರ್ಕ ಅದ. ಮಲಯಾಳಂ ಇಂಡಸ್ಟ್ರಿಯಾಸಿ ಒಂದು ಡಿಫ್ರೆಂಟ್ ಮೂವಿಗಳು ಅಂತರ್ಕ ಬರ್ತಾವೆ. ಬಟ್ ಥಿಯೇಟರ್ನಲ್ಲಿ ಅಂತ ಬರೀ ರೆಸ್ಪಾನ್ಸ್ ಆಗಿ ಬಿಲ್ಕುಲ್ ಕೊಡಲ್ಲ. ಅದೇ ಮೂವಿ OTTದಾಗ ಬಂತಂದ್ರೆ ಧಮಾಕ ಬೇರೆ ಲೆವೆಲ್ದಾಗೆ ಮಾಡ್ತದೆ. ಈಗ ಬೇಜಲ್ ಜೋಸಫ್ ಮೂವಿ ಇದೆ, ಲಾಸ್ಟ್ ಮಂತೇ ಇದು ಮೂವಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಬಟ್ ಅಂತ ಬರೀ ಥಿಯೇಟರ್ನಲ್ಲಿ ರೆಸ್ಪಾನ್ಸ್ ಬರಲಿಲ್ಲ ಇದು ಮೂವಿಗೆ. ನಾನು ನೋಡಿದೆ, ಬಟ್ ಬುಕಿಂಗ್ ಒಂದಿನ 2 ದಿನ ತೋರಿಸಿದೆ, ಮತ್ತು 3rd ಡೇ 4th ಡೇ ಬುಕಿಂಗೇ ಇಲ್ಲ. 4 ಮಿನಿಟ್ಸ್ ಇದು ಮೂವಿ ಅದ. ಒಂದು ಯೂನಿಕ್ ಡಿಫ್ರೆಂಟ್ ಸ್ಟೋರಿ ನಾವು ಅನ್ಬೋದು. ಆ ಕ್ಯಾರೆಕ್ಟರ್ಸ್ ಆಗಲಿ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಬೆಟರ್ ನನಗೆ ಅನಿಸಿದೆ. ಬೇಜಲ್ ಜೋಸಫ್ ಅವರು ಒಂದು ಕಾಮಿಡಿ ಮೂವಿ ಮಾಡಿದ್ಮೇಲೆ, ಒಂದು ಸೀರಿಯಸ್ ಮೂವಿ ಮಾಡಿದ್ಮೇಲೆ ಯಾವ ಲೆವೆಲ್ದಾಗ ಇರ್ತದೆ ಪರ್ಫಾರ್ಮೆನ್ಸ್ ಅಂತ ಈ ಫಿಲಿಮ್ನಲ್ಲಿ ನಮಗೆ ನೋಡ್ಲಿಕ್ಕೆ ಮಜಾನೋ ಬರ್ತದೆ. ಒಂದು ಯೂನಿಕ್ ಕಾನ್ಸೆಪ್ಟ್ ಯಾಕಲ್ಲತ್ತಿನ ಗೊತ್ತದ. ಈ ಥರ ಕಾನ್ಸೆಪ್ಟ್ ಥೋಡೆ ಸ್ಟೇಟ್ನಾಗ ಆದ ಹಿಂಗೆ ರೂಲ್ಸ್ ಮೇ ಬಿ ನೀವಿಗಿನ ಇದು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದ ಏನು ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಒಬ್ಬರು ಲಗ್ನ ಆಲತ್ತ ಇಲ್ಲಿ, ಆ ಲಗ್ನಕ್ಕೆ ಬಂಗಾರ ಬೇಕು ಮದುಮಗಳಿಗೆ, ಅವ್ರ ಬಳಿ ಬಂಗಾರ ಇಲ್ಲ. ಈಗ ಒಬ್ಬರು ಬಂಗಾರ ತಂದಿಗೆಸ್ ಕೊಡ್ತಾರೆ. ಈಗ ರೊಕ್ಕ ಏನು ಗಿಫ್ಟ್ಗಳೆಲ್ಲ ಬರ್ತಾವಲ್ಲ ಅದೆಲ್ಲ ಸಹ ಒಂದು ದುಡ್ಡು ತೊಗೊಂಡೋತಾನ. ಅದು ಮುಂದೆ ಏನು ಪ್ರಾಬ್ಲಮ್ ಆಗ್ತದ, ಈಗ ಅದು ಬಂಗಾರದ ಏನು ಪ್ರಾಬ್ಲಮ್ ಅದ, ಮತ್ತು ಬೇಜಲ್ ಜೋಸಫ್ ಏನು ಕೆಲಸ ಮಾಡ್ತಾನೆ ಇಲ್ಲಿ. ಈಗ ಬೇಜಲ್ ಜೋಸಫ್ ಟು ದ ಸೀನ್ ಆಗಲಿ, ಲಾಸ್ಟಿಗೆ ಸೀನ್ಸ್ ಆಗಲಿ ಬೇರೆ ಲೆವೆಲ್ದಾಗ ಸ್ವಲ್ಪ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ನನಗೆ ಅನಿಸಿದೆ. ಹಾಗೆ ಇನ್ನೊಬ್ಬರು ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಯಾರಲ್ಲ ಅವ್ರ ಪರ್ಫಾರ್ಮೆನ್ಸು ವೆಲ್ ಮೇಡ್ ನನಗೆ ಅನಿಸಿದೆ. ಥೋಡೆ ಪ್ಲೇಸಸ್ ಸೌಂಡ್ ಡಿಸೈನಿಂಗ್ ಆಗಲಿ, ಆ್ಯಕ್ಷನ್ಸ್ ಬೆಟರ್ ನನಗೆ ಅನಿಸಿದೆ. ಬಟ್ ಏನಂದ್ರು ಥಿಯೇಟರ್ನಲ್ಲಿ ಇಂಥ ಮೂವಿಗಳು ಯಾಕೆ ರೆಸ್ಪಾನ್ಸ್ ಕೊಡಲ್ಲ. OTTದಾಗೆ ಬಂದಮೇಲೆ ಈ ಥರ ಧಮಾಕ ಹೆಂಗೆ ಮಾಡ್ಲತ್ತವ ಮೂವಿ, ಸ್ವಲ್ಪ ಇದನ್ನು ನೋಡ್ಕೋಬೇಕಾಗ್ತದೆ ಮಲಯಾಳಂ ಇಂಡಸ್ಟ್ರಿಯಾಸಲ್ಲಿ. ಯಾಕಂದ್ರೆ ಯೂನಿಕ್ ಮೂವಿಗಳು ಬರ್ತಾವೆ ಥಿಯೇಟರ್ನಲ್ಲಿ ಅಂತ ರೆಸ್ಪಾನ್ಸ್ ಕೊಡ್ಲಿಕ್ಕರು, OTTದಾಗೆ ಅದೇ ಮೂವಿ ಧಮಾಕ ಮಾಡ್ಲತ್ತವ. ಆಯಿಷಾ ಮೂವಿಯಲ್ಲಿ, ಕಿಷ್ಕಂಡ ಮೂವಿಯಲ್ಲಿ, ಮಂಜುಮನ್ ಬಾಯ್ಸ್ ಮೂವಿಯಲ್ಲಿ, ದೃಶ್ಯ ಮೂವಿಯಲ್ಲಿ ಈ ಥರ OTTದಾಗ ಧಮಾಕ ಇವು ಮಾಡ್ತಾವೆ. ಆಯಿಷಾ ಮೂವಿ ಥಿಯೇಟರ್ನಲ್ಲಿ ಸ್ವಲ್ಪ ಚಲೋ ರೆಸ್ಪಾನ್ಸ್ ಕೊಟ್ಟಿದ್ದು, ಬಟ್ ಅದೇ ಮೂವಿ OTTದಾಗ ಮತ್ತೆ ಧಮಾಕ ಮಾಡಿದ. ಕಿಷ್ಕಂಡ ಮೂವಿ, ಮಂಜುಮನ್ ಬಾಯ್ಸ್ ಮೂವಿ ಈ ಥರ ಯೂನಿಕ್ ಮೂವಿಗಳು ಅಂತರ್ಗ ಬರ್ತಾವೆ. ಬಟ್ ಇದು ಸ್ವಲ್ಪ ನನಗೆ ಡಿಫ್ರೆಂಟ್ ಲೆವೆಲ್ದಾಗ ನನಗೆ ಅನ್ಸಿದೆ. ಯಾಕಂದ್ರೆ ಈ ಥರನೂ ಆತದ ಅಂದ್ರೆ ಒಂದು ಬಂಗಾರ ಮೇಲೆ ಇಷ್ಟೊಂದು ರಿಸ್ಕ್ ಏನು ಆಗ್ತದ, ಏನು ಪ್ರಾಬ್ಲಮ್ ಆಗ್ತದ, ಅವ್ನ ಲೈಫ್ ಎಷ್ಟು ರಿಸ್ಕ್ ಇರ್ತದೆ. ಲಾಸ್ಟಿಗೆ ಸ್ವಲ್ಪ ಆ್ಯಕ್ಷನ್ ಇಟ್ಟರೆ ಫಿಲ್ಮ್ನಲ್ಲಿ ಅದು ಸೀನ್ ನನಗೆ ಇನ್ನೂ ಸೌಂಡ್ ಡಿಸೈನಿಂಗ್ ಸ್ವಲ್ಪ ಬೆಟರ್ ನನಗೆ ಅನಿಸಿದ್ದು. ಒಂದು ಕಡೆಗೆ ಮಿಷಿನ್ ನಡ್ಲತ್ತದ, ಒಂದು ಕಡೆಗೆ ನೀರು ಬೀಳತ್ತವ. ಅದು ನಡ್ಬೇಕು ಟೈಮ್ನಾಗೆ ಅವ್ರು ಉಸಿರು ತಗೋ ಸೌಂಡನ್ನು ನಮಗೆ ಕ್ಲಾರಿಟಿಯಾಗಿ ಕೇಳ್ತದೆ. ಇದೊಂದು ಪಾಯಿಂಟ್ ನನಗೆ ಅನಿಸಿದೆ ಫಿಲ್ಮ್ನಲ್ಲಿ. ಹಾಗೆ ಬೇಜಲ್ ಜೋಸಫ್ ಅವ್ರ ಫಿಲ್ಮ್ನಲ್ಲಿ ಒಂದು ಸೀರಿಯಸ್ ರೋಲ್ನಾಗ ಇರ್ತಾರೆ. ಅಂದರೆ ಡ್ರಿಂಕ್ ಮಾಡ್ಕೊತಾನೆ ಇರ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಅವ್ರದ್ದು ಎಷ್ಟು ರಿಸ್ಕ್ ಅದ. ಮತ್ತು ಇಲ್ಲಿ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಏನಂದ್ಬೇಕು ಅದಕ್ಕೆ, ಓಕೆ ಆಕೆಗೆ ಬಂಗಾರ ಬೇಕಾಗ್ಯದ, ಬಟ್ ಆಕೆ ಬಂಗಾರ ನೋಡಿದ್ರೆ ಮುಟ್ಟ ಖುಷಿದಾಗ ಆತಾಳೆ. ಮತ್ತು ಅದು ಬಂಗಾರ ಇನ್ನೊಬ್ಬರ್ದ ಅಂತ ಅದೆಲ್ಲ ಮಂದಿಗೆ ಗೊತ್ತದ. ಮತ್ತು ಯಾರು ಆಕೆಗೆ ಮಾಡ್ಕೊತಾರ, ಬಟ್ ಅವನಿಗೂ ಗೊತ್ತದ ಬಂಗಾರ ಇನ್ನೊಬ್ಬರ್ದ ಅಂತ, ಅವನು ವಾಪಸ್ ಕೊಡಲ್ಲ. ಈಗ ಅವನಿಗೆ ಅದು ಬಂಗಾರ ಬೇಕಾಗ್ಯದ. ಈ ಥರ ಕನ್ಫ್ಯೂಸಿಂಗ್ ಅದ. ಲಾಸ್ಟಿಗೆ ಬಂಗಾರ ಯಾರಿಗೆ ಸಿಗ್ತದೆ ಯಾರಿಗಿಲ್ಲ ಅಂತ ಇದೇ ಪಾಯಿಂಟ್ ಎಲ್ಲ ತೋರಿಸ್ಲಿಕ್ಕೆ ವೆಲ್ ಮೇಡ್ ಫಿಲ್ಮ್ ನನಗೆ ಅನಿಸಿದ. ಇದೇ ಪಾಯಿಂಟ್ ಹೇಳೋದು ಥಿಯೇಟರ್ನಲ್ಲಿ ಯಾಕೆ ಧಮಾಕ ಮಾಡಿಲ್ಲ, OTTದಾಗ ಯಾಕೆ ಧಮಾಕ ಮಾಡ್ಲತ್ತದ, ಇದೊಂದು ಪಾಯಿಂಟ್ ನನಗೆ ಸ್ವಲ್ಪ ಕನ್ಫ್ಯೂಸಿಂಗ್ ನನಗೆ ಅನಿಸಿದ್ದು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಇನ್. ಬಾಯ್.